ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ, ಡಿವಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೆಲವೊಂದು ಮಕ್ಕಳಿಗೆ ಡಿವಿಷನ್ ಕ್ಲಿಯರ್ ಆಗಿರಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಆಮೇಲೆ ಕೆಲವೊಂದು ಮಕ್ಕಳು ಡಿವಿಷನ್ ಅನ್ನ ಕೆಲವೊಂದು ಕಾಮನ್ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಹೇಗೆ ಸಬ್ಸ್ಟ್ರಾಕ್ಷನ್ ಅಲ್ಲಿ ಕಾಮನ್ ಮಿಸ್ಟೇಕ್ ಮಾಡ್ತಾರೋ ಹಾಗೆ ಡಿವಿಷನ್ ಅಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾರೆ, ತುಂಬಾ ಮಿಸ್ಟೇಕ್ ಮಾಡ್ತಾರೆ. ಏನೇನು ಮಿಸ್ಟೇಕ್ ಮಾಡ್ತಾರೆ, ಯಾವ ಮಿಸ್ಟೇಕ್ ಮಾಡಬಾರದು. ಓಕೆ, ಸೊ ಡಿವಿಷನ್ ಅನ್ನ ಮಕ್ಕಳಿಗೆ ಅರ್ಥ ಆಗದೆ ಇರೋ ಮಕ್ಕಳಿಗೆ ಸೊ ಈ ವಿಡಿಯೋದಿಂದ ಏನಾಗುತ್ತೆ, ಡಿವಿಷನ್ ಅನ್ನ ಈಸಿಯಾಗಿ ಹೇಗೆ ಕಲಿಬಹುದು ಅಂತ ಹೇಳಿ ನೋಡೋಣ. ಓಕೆ, ಸೊ ಡಿವಿಷನ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. 8 ಡಿವೈಡ್ 5 8 7 587. ಓಕೆ, ಸೊ ಈಗ ನಾನು ಪಕ್ಕಕ್ಕೆ ಏನು ಬರ್ಕೊಂಡಿದ್ದೀನಿ ಅಂದ್ರೆ ಟೇಬಲ್ಸ್ ಬರ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಕಲಿಯೋರು ಮಕ್ಕಳಿಗೆ, ಸೊ ಕೆಲವೊಂದು ಮಕ್ಕಳಿಗೆ ಬೇಗ ಅರ್ಥ ಆಗದೆ ಇರೋ ಮಕ್ಕಳಿಗೆ ಅಥವಾ ಸ್ಟಾರ್ಟಿಂಗ್ ಕಲಿತಾ ಇದ್ದಾರೆ ಅಂದ್ರೆ ಅವ್ರಿಗೆ ಫಸ್ಟ್ ಟೇಬಲ್ಸ್ ಅನ್ನ ಮಗ್ಲಾಗಿ ಬರೆಸಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಬೇಗ ಕ್ಯಾಚ್ ಮಾಡ್ಕೊಂತಾರೆ. ನಾವು ಹಂಗೆ ಮೆಕ್ಯಾನಿಕಲ್ ಆಗಿ ಹೇಳಿದ್ವಿ ಅಂದ್ರೆ ಹಂಗೆ ಇಷ್ಟಿಷ್ಟಲೇ ಆಗುತ್ತೆ, 7 4 7 5 ಅಥವಾ 8 ಕಲೆ 3 ಅಂತ ಅಂದ್ವಿ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಓಕೆ, ಸೊ ಡಿವಿಷನ್ ಲೆಕ್ಕ ಕೊಟ್ಟ ತಕ್ಷಣ ಫಸ್ಟ್ ನಮಗೆ ಟೇಬಲ್ಸ್ ಅನ್ನ ನೆನಪಲ್ಲೇ ಇಟ್ಕೊಂಡು ಮಾಡೋರು ಮಾಡ್ಬೋದು, ಅಥವಾ ಗೊತ್ತಿಲ್ಲ ಮಕ್ಕಳಿಗೆ ಅಷ್ಟು ಅವ್ರು ಹೇಳ್ತಾ ಇಲ್ಲ ಅಂದಾಗ ಒಂದ್ಸಲ ಅವ್ರ ಕಡೆಯಿಂದ ಟೇಬಲ್ಸ್ ಅನ್ನು ಬರೆಸಿ ಲೆಕ್ಕ ಒಂದು 10 ಲೆಕ್ಕಗಳನ್ನ ಆ ತರ ಎಕ್ಸಾಂಪಲ್ ಅನ್ನು ಕೊಟ್ಟು ಈ ತರ ಟೇಬಲ್ಸ್ ಬರೆಸಿ ಪ್ರಾಕ್ಟೀಸ್ ಮಾಡಿಸಿದ್ವಿ ಅಂದ್ರೆ ಆಮೇಲೆ ಅವರು ಅರ್ಥ ಆಗುತ್ತೆ, ಕ್ಯಾಚ್ ಮಾಡ್ಕೋತಾರೆ, ಹೇಳಿದ ತಕ್ಷಣ ಕಲಿತಾರೆ. ಓಕೆ, ಫಸ್ಟ್ ಡಿವಿಷನ್ ಲೆಕ್ಕ ಕೊಟ್ಟ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 8 ಇದೆ. ಓಕೆ, ಸೊ ಈ 8 ಮತ್ತೆ ಫಸ್ಟ್ ಟರ್ಮ್, ಇಲ್ಲಿ ಫಸ್ಟ್ ಟರ್ಮ್ ಏನಿದೆ ಹೇಳಿ 5 ಇದೆ. ಓಕೆ, ಸೊ ಈ ಫಸ್ಟ್ ಟರ್ಮ್ 8ಗಿಂತ ಚಿಕ್ಕದಿದ್ರೆ, ಅರ್ಥ ಆಯ್ತಾ? ಇಲ್ಲಿ ನೋಡಿ 8ಗಿಂತ ಚಿಕ್ಕದಿರಬೇಕು ಇದ್ರೆ, ಅಥವಾ ಸೊ 8ಗಿಂತ ಚಿಕ್ಕದಿದ್ರೆ ನಾವು 2 ಟರ್ಮ್ ಅನ್ನ ತಗೊಂತೀವಿ. 2 ಟರ್ಮ್ಸ್ ಅಂದ್ರೆ 5 8 58 ಅನ್ನೋ ನಂಬರ್ ಅನ್ನ ತಗೊಂತೀವಿ. ಓಕೆ, ಫಸ್ಟ್ ಸ್ಟೆಪ್ ಏನು, ಡಿವಿಷನ್ ಮಾಡುವಾಗ ಈ ಟರ್ಮ್ ಓಕೆ 8 ಇರುತ್ತಲ್ಲ, ಸೊ ಈ 8 ಈ ಫಸ್ಟ್ ನಂಬರ್ ಅನ್ನ ಕಂಪೇರ್ ಮಾಡಬೇಕು, ಹೋಲಿಸ್ಬೇಕು. ಸೊ ಇಲ್ಲಿ 8 ಇದೆ, ಇಲ್ಲಿ 5 ಇದೆ, ಅಂದ್ರೆ ಇದಕ್ಕಿಂತ ಇದು ಚಿಕ್ಕದಿದೆ, ಅದಕ್ಕಾಗಿ 2 ಟರ್ಮ್ ಅನ್ನ ತಗೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಒಂದೊಂದ್ಸಲ ಏನಾಗತ್ತಪ್ಪ ಅಂತ ಅಂದ್ರೆ ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ 9 ಅಂತ ತಗೊಂಡೇನೆ. ಓಕೆ, ಸೊ 9 ಅಂತ ತಗೊಂಡು ಇಲ್ಲಿ ಓಕೆ 982 ಅಂತ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಅಂದ್ರೆ ಈ ಫಸ್ಟ್ ಸಂಖ್ಯೆಗಳು ಇಲ್ಲಿ ಸಂಖ್ಯೆ ಸೇಮ್ ಇದ್ರೆ ಅಥವಾ ಇದಕ್ಕಿಂತ ಹೆಚ್ಚಿಗೆ ಇದ್ರೆ ನಾವು ಒಂದ್ಸ ತಗೊಂತೀವಿ. ಅರ್ಥ ಆಗೈತಾ? ಸೊ ಒಂದೇ ಡಿಜಿಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಕಸ್ಮಾತ್ ಇದಕ್ಕಿಂತ ಇದು ಚಿಕ್ಕದಿತ್ತಪ್ಪ ಅಂದ್ರೆ 2 ಡಿಜಿಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. 2 ಡಿಜಿಟ್ ಹಾಕೊಂಡಿದ್ದೇನೆ 58. ಓಕೆ, ನೆಕ್ಸ್ಟ್ 2 ಡಿಜಿಟ್ ತಗೋಬೇಕು ಫಸ್ಟ್ ಸ್ಟೆಪ್, ಯಾಕಂದ್ರೆ 8ಗಿಂತ 5 ಚಿಕ್ಕದಿದೆ, ಹಾಗಾಗಿ ಎರಡು ಸಂಖ್ಯೆನ ತಗೋಬೇಕಂದ್ರೆ 2 ಡಿಜಿಟ್ ಅನ್ನು ತಗೋಬೇಕು. ಇಲ್ಲಿ ಎರಡು ಸೇಮ್ ಇದೆ, ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಹಾಗಾಗಿ ಒಂದೇ ಡಿಜಿಟ್ ತಗೋಬೇಕಂದ್ರೆ ಒಂದೇ ಅಂಕಿ ತಗೋಬೇಕು, 9 ಅಷ್ಟೇ ತಗೋಬೇಕು. 9 ಹತ್ತಿರದ ಸಂಖ್ಯೆನ ಹುಡುಕ್ಬೇಕು. ಓಕೆ, ಇಲ್ಲಿ ನೋಡಿ ಇಲ್ಲೇನಿದೆ 58 ಇದೆ. ಸೊ ನನಗೆ 58 ಹತ್ರ ಇರೋಂಥ ನಂಬರ್ ಹುಡುಕ್ಬೇಕು. ಇಲ್ಲಿ 58 ಇದ್ರೂ ಓಕೆ. ಸೊ ಇಲ್ಲಿ 58 ಇದೆ, ಸೊ 8 7 56 ಇದೆ. ಓಕೆ, 58 ಇಲ್ಲ, ಬಟ್ 64 ದೊಡ್ಡದಾಗುತ್ತೆ, ಕಳೆಯಕ್ ಬರಲ್ಲ. 58 ಒಳಗೆ ಕಳೆಯಕ್ ಬರಲ್ಲ, ಅದಕ್ಕಿಂತ ಚಿಕ್ಕದು ಯಾವುದು ಅಂದ್ರೆ 56. ಕೆಲವೊಂದು ಮಕ್ಳು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ 56 ತಗೊಳೋ ಬದ್ಲಿ 8 6 48 ತಗೊಂಡ್ಬಿಡ್ತಾವು. ಅಂದ್ರೆ ಲೆಕ್ಕಗಳನ್ನ ಟೇಬಲ್ಸ್ ಅನ್ನ ಹೇಳ್ಕಂತ ಏನ್ ಮಾಡ್ತಾವು ಅಂದ್ರೆ ಇದಕ್ಕೆ ನಿಯರೆಸ್ಟ್ ಆಗ್ಬೇಕಾಗಿರೋದು 56, ಬಟ್ ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ ತುಂಬಾ ಚಿಕ್ಕ ತಗೊಂಡ್ಬಿಡ್ತಾರೆ, ಇದೊಂದು ಮಿಸ್ಟೇಕ್ ಮಾಡ್ತಿರ್ತಾರೆ. ಓಕೆ, ಸೊ ತುಂಬಾ ಚಿಕ್ಕ ತಗೋಬಾರ್ದು, ಅದಕ್ಕೆ ಹತ್ರ ಆಗಿರೋ ನೆಕ್ಸ್ಟ್ ನಂಬರ್ಸ್ ಅನ್ನ ನಾವು ತಗೋಬೇಕು. ಸೊ ಇದಕ್ಕೆ ಹತ್ರ ಆಗಿರೋದು 8 7 56, 8 7 56. ಓಕೆ, ಸೊ ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡ್ತಾವ್ ಮಕ್ಕಳು ಅಂದ್ರೆ ಇಲ್ಲಿ 56 ಬರ್ಕೊಂಡ್ಬಿಡ್ತಾವ್, ಬಟ್ ಇಲ್ಲಿ ಮೇಲೆನೆ 7 ಕಟ್ಟೋದೇ ಇಲ್ಲ, ಹಂಗೆ ಬಿಟ್ಬಿಡ್ತಾರೆ. ಓಕೆ, ಹಂಗೆ ಬಿಟ್ಟು ಲೆಕ್ಕ ಮಾಡ್ಕೊಂತ ಹೋಗ್ತಾರೆ. ಸೊ ಅದು ಕೂಡ ಮಿಸ್ಟೇಕ್ ಆಗುತ್ತೆ. ಸೊ 8 ಅಲ್ಲಿ 6 ಹೋದ್ರೆ 2, 5 ಅಲ್ಲಿ 5 ಹೋದ್ರೆ 0, ನೆಕ್ಸ್ಟ್ 7 ಇಳಿಸ್ಕೊಂತೀವಿ, ಎಷ್ಟಾಗುತ್ತೆ 27 ಆಗುತ್ತೆ. ಹಂಗಾರೆ 27 ನಿಯರೆಸ್ಟ್ ಅದೇ ನೋಡ್ಬೇಕು ಇಲ್ಲಿ. ಸೊ 24 ಇದೆ, 32 ಜಾಸ್ತಿ ಆಗುತ್ತೆ, 24 ಇದೆ, 8 3 24, 8 3 24. ಓಕೆ, 7 ಅಲ್ಲಿ 4 ಹೋದ್ರೆ 3 and 0. ಓಕೆ, ಸೊ ನಾವು ಡಿವಿಷನ್ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕಂದ್ರೆ ಸೊ 8ಗಿಂತ ಇದು ಚಿಕ್ಕದ್ ಬಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಓಕೆ, ಇದು ಸಿಂಪಲ್ ಡಿವಿಷನ್. ಓಕೆ ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಸೆಕೆಂಡ್ ಹೇಳಿದ್ವಲ್ಲ, ಇಲ್ಲಿ ನೋಡಿ ಇದು ಸೇಮ್ ಇದೆ. ಸೇಮ್ ಇದ್ದಾಗ ನಾವು ಇದು ಒಂದೇ ಡಿಜಿಟ್ ತಗೊಂತೀವಿ. 9ಗೆ ಹತ್ರ ಇರೋದು 9 ಇದೆ. ಸೊ 9 1 9, ಸೊ 9 1 9. ಓಕೆ, ಸೊ 9 ಎಲ್ಲ ಏನೋದ್ರೆ ಏನಾಗುತ್ತೆ 0 ಉಳಿತೈತಿ. ನೆಕ್ಸ್ಟ್ 8 ಇಳಿಸ್ಕೊಂತೀವಿ.
ಓಕೆ. ಸೊ ನೆಕ್ಸ್ಟ್ 8 ಬರ್ಕೊಂತೀವಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ 8 9ಗಿಂತ ಚಿಕ್ಕದು. ಸೊ 9 ಒನ್ಸನ್ನು ನಮಗೆ ಕಟ್ಕೊಳಕ್ ಬರಲ್ಲ. ಸೊ 9ಗಿಂತ ಚಿಕ್ಕದು ಯಾವ್ದಪ್ಪ ಅಂದ್ರೆ 0 ಅಂತ ತಗೋಬಹುದು. 0 ಇಂದ ಯಾವುದೇ ಸಂಖ್ಯೆಯನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಗುಣಿಸಿದ್ರು ಕೂಡ ನಮ್ಗೇನ್ ಬರುತ್ತೆ 0ನ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ ಯಾವಾಗ ಇಲ್ಲಿ ಮುಂದೆ ಇನ್ನೂ ಸಂಖ್ಯೆಗಳಿದ್ದು ಈ ಸಂಖ್ಯೆ ಚಿಕ್ಕದಿದೆಯಪ್ಪ ಅಂದ್ರೆ ಇದು ಚಿಕ್ಕದಾಗುತ್ತೆ 9 ಒನ್ಸನು ಬರಲ್ಲ ಅಂದಾಗ ನಾವು ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದ್ರೆ 0 ಇಂದ ಮಾಡ್ಕೋಬೇಕು. ಅರ್ಥ ಆಗೈತಾ? ಇಲ್ಲಿ ನೋಡಿ ಇಲ್ಲಿ 8 ಇದೆ, ಇಲ್ಲಿ 9 ಇದೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಕ್ ಬರಲ್ಲ, ಯಾಕಂದ್ರೆ ಇನ್ನು ಮುಂದೆ ಅಂಕಿ ಇದೆ. ಇನ್ನು ಎಷ್ಟು ಅಂಕಿ ಡಿಜಿಟ್ಸ್ ಇದಾವೆ? ಇನ್ನು 2 ಅನ್ನೋ ಡಿಜಿಟ್ ಇದೆ, ಇನ್ನು ಸಂಖ್ಯೆಗಳಿದಾವೆ. ಸಂಖ್ಯೆಗಳಿದ್ದಾಗ ನಾವು ಎಷ್ಟರಿಂದ ಮಾಡಬೇಕು? 9 ಒನ್ಸನು ಕಟ್ಕೊಳಕ್ ಬರಲ್ಲ, ಅದು ದೊಡ್ಡದಾಗುತ್ತೆ ಅಂದ್ರೆ 0 ಕಟ್ಕೋಬೇಕು. 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 0 × 9 ಏನಾಗುತ್ತೆ? ಸೊ 0 ಆಗುತ್ತೆ. ಸೊ ಮೈನಸ್ 8ರ 0 ಹೋದ್ರೆ ಮತ್ತೆ 8 ಉಳಿಯುತ್ತೆ. ಸೊ ಈಗ ನಾವೇನ್ ಮಾಡ್ಬೋದು? 2ನೇ ಇಳಿಸ್ಕೋಬಹುದು. ಈಗ ಎಷ್ಟಾಗುತ್ತೆ? ಸೊ 82 ಆಗುತ್ತೆ. ಸೊ ಇಲ್ಲಿ 9 ಒಳಗೆ 82 ಇಲ್ಲ, ಬಟ್ 81 ಇದೆ. 9 9s 81, 9 9s 81. ಸೊ 2 ಅಲ್ಲಿ 1 ಹೋದ್ರೆ 1, 8 ಅಲ್ಲಿ ಹೋದ್ರೆ 0. ಓಕೆ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಕೆಲವೊಂದು ಮಕ್ಕಳು ಇಲ್ಲಿ 0 ಕಟ್ಟೋದೇ ಇಲ್ಲ, ಹಾಗೆ 0 ಕಟ್ಟಲಿಲ್ಲಂಗೆ ಹಾಗೆ ಮುಂದಕ್ಕೆ ಮಾಡ್ಕೊಂತ ಹೋಗ್ಬಿಡ್ತಾರೆ. ಓಕೆ. ಇಲ್ಲಿ 8 ಬರುತ್ತಲ್ಲ, ನೆಕ್ಸ್ಟ್ 9 ಇಳಿಸ್ಕೊಂತಾರೆ, ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಇದೊಂದು ಮಿಸ್ಟೇಕ್ ಮಾಡ್ತಾರೆ. ಸೊ ಈಗ ನಮ್ಮ ಉತ್ತರ ಸರಿನೋ ತಪ್ಪ ಅಂತ ಹೇಳಿ ನಾವು ವೆರಿಫೈ ಮಾಡ್ಕೋಬಹುದು, ಅದು ತಾಳೆ ನೋಡ್ಬೋದು ಅಂತ. ಹೆಂಗೆ ತಾಳೆ ನೋಡ್ತೀರಾ? 9 ಇಂದ ಇದನ್ನ ಮಲ್ಟಿಪ್ಲೈ ಮಾಡಿ. 9 × 109 ಪ್ಲಸ್ ರಿಮೈಂಡರ್ ಎಷ್ಟಿದೆ? 1 ಇದೆ. ಸೊ ಇವಿಷ್ಟು ಮಾಡಿದ್ರೆ ಮತ್ತು ನಮಗೆ ಏನು ಸಿಗಬೇಕು? 982 ಬರಬೇಕು. ಬರುತ್ತೆಲ್ಲ ನೋಡೋಣ. ಸೊ 9 9s 81ಗೆ 8, 81ಗೆ 1, 8 ಮೇಲೆ. ಸೊ 9 × 0 0 ಪ್ಲಸ್ 8 ಆಗುತ್ತೆ. 9 1s 9 ಪ್ಲಸ್ 1. ಓಕೆ. 981 ಇದೆ, 1 ಕೂಡಿಸಿದ್ರೆ 982. ಆನ್ಸರ್ ಬಂತಲ್ಲ 982. ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್.